ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾಳೆ ದಿನ ಸರಿ ಮಾಡದೇ ಇರೋ ಮಟ್ಟಕ್ಕೆ ಹೊರಟೋಗತ್ತೆ. ಹೌದಮ್ಮ, ಅವರಿಬ್ರು ಮುಖದಲ್ಲಿ ನಾವು ಹೊಸದಾಗಿ ಮದ್ವೆ ಆಗಿದ್ದೀವಿ ಅನ್ನೋ ಖುಷಿನೇ ಇಲ್ಲ. ಅಖಿಲ, ಅವರಿಬ್ಬರ ಮಧ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇರೋದಂತೂ ನಿಜ. ಆದ್ರೆ ಅದನ್ನ ಸರಿ ಮಾಡೋದು ಹೇಗೆ? ಗಂಗೆ ನೋಡಿದ್ರೆ ಯಾವಾಗ್ಲೂ ಮನೇಲೇ ಇರ್ತಾಳೆ. ಅಭಯ್ ನೋಡಿದ್ರೆ ಆಫೀಸ್ ಅಂತ ಓಡ್ತಿರ್ತಾನೆ. ಹೀಗೆ ಕಂಟಿನ್ಯೂ ಆದ್ರೆ ಅವರಿಬ್ರ ಮಧ್ಯೆ ಏನು ಸರಿನೂ ಹೋಗಲ್ಲ, ಅವ್ರು ಸಂತೋಷವಾಗೂ ಇರಲ್ಲ. ಇವಾಗ ಏನ್ ಮಾಡ್ಬೇಕು ಅಖಿಲ? ಆದಷ್ಟು ಅವರಿಬ್ರು ಜೊತೆಲಿರೋ ತರ ನಾವ್ ಅವಕಾಶ ಮಾಡ್ಕೊಡ್ಬೇಕು. ಹಾಗಾದ್ರೆ ಅಭಯ್ಗೆ ರಜಾ ಹಾಕ್ಸಿ ಮನೇಲಿರೋದಕ್ಕೆ ಹೇಳ. ಮನೇಲಿದ್ರೆ ಗಂಗೆ ಒಬ್ಬಳ ಜೊತೆನೆ ಇದ್ದಂಗಾಗತ್ತಾ? ಅಮ್ಮ, ಹೊಸ್ದಾಗ್ ಮದ್ವೆ ಆಗಿರೋರ್ಗೆ ಮನೆಯವ್ರೆಲ್ರೂ ಇದ್ದಾಗ ಜೊತೆನಲ್ಲಿರೋಕೆ ಮುಜುಗರ ಆಗತ್ತೆ. ಅದಕ್ಕೆ ನಾನೇ ಒಂದ್ ಪ್ಲಾನ್ ಮಾಡಿದ್ದೀನಿ. ಅವರಿಬ್ರು ಎಲ್ಲಾದ್ರೂ ಒಂದ್ ಕಡೆ ಹನಿಮೂನ್ ಕಳ್ಸೋಣ ಅಂತಿದ್ದೀನಿ. ಇದಕ್ ನೀವೇನ್ ಹೇಳ್ತೀರಾ? ಹೌದಲ್ವಾ, ನನಗಿದು ಹೊಳಿಲೇ ಇಲ್ಲ. ಅವರಿಬ್ರು ಒಂದ್ ಸ್ವಲ್ಪ ದಿನ ಹನಿಮೂನ್ಗೆ ಅಂತ ಹೋದ್ರೆ ಅವರಿಬ್ರು ಮಧ್ಯೆ ಇರೋ ಸಮಸ್ಯೆಗಳೆಲ್ಲ ತಾನಾಗೆ ದೂರ ಆಗತ್ತೆ. ನಾಳೆನೆ ಅಭಯ್ ಹತ್ರ ಇದನ್ನ ಮಾತಾಡ್ತೀನಿ. ಅದಕ್ಕೂ ಮೊದಲು ಅತ್ತೆಗೆ ಈ ವಿಚಾರ ತಿಳಿಸ್ತೀನಿ. ಪಾಪ ಅಮ್ಮ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನನ್ ಕೆಲ್ಸ ನಾನ್ ಮಾಡ್ಲೇಬೇಕಲ್ವಾ? ಇವಾಗ ನೀವೆಲ್ಲರೂ ಖುಷಿಯಾಗಿ ಇಬ್ರನ್ನು ಕಳಿಸ್ಕೊಡಿ. ಆದ್ರೆ ವಾಪಸ್ ಬರೋದು ನಿಮ್ ಮಗ ಒಬ್ನೇ. ಆ ಗಂಗೆ ಸತ್ತು ಹೋಗ್ತಾಳೆ. ಇದನ್ನೆಲ್ಲ ನೀನೇ ಮಾಡಿದ್ದ? ಅಯ್ಯೋ, ಇದನ್ನೆಲ್ಲ ನಿಮ್ಮಮ್ಮ ಮಾಡಿದ್ದು. ಇವಳು ಇಷ್ಟೆಲ್ಲ ಅಡುಗೆ ಮಾಡಕ್ಕೆ ಮಿನಿಮಮ್ ಇನ್ನೊಂದು 10 ವರ್ಷ ಆದರೂ ಆಗಬೇಕು. ಹೌದು, ಅತ್ತೆ ಎಷ್ಟು ಚೆನ್ನಾಗಿ ನನಗೆ ಮಾಡಕ್ ಬರಲ್ಲ. ಏನಿವಾಗ? ಏನಿವಾಗ ಅಲ್ಲ, ಕಲ್ತ್ಕೊಳ್ಳೋದು ಯಾವಾಗ? ಅವರು ಅತ್ತೆ ಅಂದ್ರೆ ಇಷ್ಟು ವರ್ಷ ಅನುಭವ ಆಗಿದೆ. ಜೀವನದ ಅನುಭವ ಅವರಿಗೆ ಎಲ್ಲಾನು ಕಳ್ಸಿದೆ. ನಾನಿನ್ನು ಸೊಸೆ ಅಂದ್ಮೇಲೆ ಸಾಗ್ಬೇಕಾಗಿರೋ ದಾರಿ ತುಂಬಾ ಇದೆ. ಕಲ್ತಿರೋದು ಸಾಸಿವೆ ಅಷ್ಟು. ಇನ್ನು ಕಲಿಬೇಕಾಗಿರೋದು ಬೆಟ್ಟದಷ್ಟು. ಓ, ಅದ್ರಲ್ಲಿ ಈ ಅಡ್ಗೆನೂ ಒಂದು. ಅಡುಗೆ ಮಾಡೋದಕ್ಕೆ ಅನುಭವ ಇಲ್ಲ, ಕಲಿಯೋದಕ್ಕೆ ಟೈಮ್ ಇದೆ ಅಂತ ವಾದ ಮಾಡೋ ನೀನು ವಯಸ್ಸಿಗೆ ಮೀರಿದ್ ಮಾತಾಡ್ತೀಯಾ? ಚಿಕ್ಕವರು ದೊಡ್ಡವರು ಅಂತ ನೋಡ್ದೆ ಕಿಂಡಲ್ ಮಾಡ್ತಿದ್ಯಾ? ಕಾಲ್ ಇಳಿಯೋದಕ್ ಬಂದು ಕಾಲ್ ಹತ್ರ ಸಿಕ್ಕಾಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ಗಂಗೆ ಸಾಕು. ಶುರು ಮಾಡಿದ್ದ ಅವರಲ್ವಾ ಅಭಯ್? ಆಂಟಿ, ನೆನ್ನೆ ನೀವ್ ನನಗೇನ್ ಹೇಳಿದ್ರಿ? ಅಭಯ್ಗೆ ಇಷ್ಟ ಆಗೋ ರೀತಿ ಅಡ್ಗೆ ಮಾಡಿದ್ರೆ ನನಗ್ ಕಿಂಡಲ್ ಮಾಡಲ್ಲ ಅಂತ ಹೇಳಿದ್ರಿ ಅಲ್ವಾ? ಹೇಳಿದ್ದೆ, ಆದ್ರೆ ನೀನ್ ಚೆನ್ನಾಗ್ ಮಾಡಿಲ್ವಲ್ಲ. ಯಾರ್ ಹೇಳಿದ್ದು? ನಾನೇ ತಿನ್ನಲ್ವಾ? ಅಲ್ಲ ಆಂಟಿ, ಹೊಟ್ಟೆ ತುಂಬಾ ತಿನ್ಬಿಟ್ಟು ಸುಳ್ಳು ಹೇಳೋದಕ್ ನಿಮಗ್ ಹೇಗ್ ಮನ್ಸ್ ಬರುತ್ತೆ? ಏಯ್, ಅಭಯ್ ಅವರು ಎಷ್ಟು ಖುಷಿಯಿಂದ ಊಟ ಮಾಡಿದ್ರು ಗೊತ್ತಾ? ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಲ್ವಾ ಅಭಯ್? ಪಾಪ ಅಭಯ್, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀನ್ ಎಲ್ ಬೇಜಾರ್ ಮಾಡ್ಕೊಳ್ತೀಯೋ ಅಂತ ಹಾಗೆ ಹೇಳಿರ್ತಾನೆ. ಅಭಯ್ ಅಲ್ಲ, ದಿನಕರ್ ಅಂಕಲ್ ಪಾಪದವ್ರು. ಯಾವ್ದೋ ಜನ್ಮದ ಪಾಪಕ್ಕೆ ನೀವ್ ಹೆಂಡ್ತಿಯಾಗಿ ಸಿಕ್ಕಿದೀರಾ. ಏಯ್, ನನಗೇನೆ ಕಮ್ಮಿ ಇದೆ? ಇಲ್ಲ, ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಜೀವನದಲ್ಲಿ ಮದ್ವೆ ಆಗ್ತಿದ್ರು ಪರವಾಗಿಲ್ಲ, ನಿಮ್ಮಂತ ಹೆಂಡತಿ ಯಾವ ಗಂಡಂಗೂ ಸಿಗ್ಬಾರ್ದು. ಅಂತ ಒಳ್ಳೆ ಮನುಷ್ಯನ್ಗೆ ಇಂಥ ಹೆಂಡತಿನ ದೇವ್ರದ್ ಯಾಕೆ ಗಂಟ್ ಹಾಕದ್ನೋ? ಗಂಗಾ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು. ಮಾವ, ಮಾವ ಬನ್ನಿ. ಅಪ್ಪ, ನೀವ್ ಯಾವಾಗ ಬಂದ್ರಿ? ನೀನು ಜಗಳ ಮಾಡ್ತಾ ಇದ್ದಿಲ್ಲ, ಆಗ್ಲೇ ಬಂದೆ. ಹಾಗಲ್ಲಪ್ಪ, ಅದು ಆಯ್ತು. ದೊಡ್ಡವರು ಒಂದ್ ಮಾತು ಅಂದ್ರು ಅನ್ಕೋ, ಅದಕ್ಕೆ ನೀನ್ ತಿರುಗಿ ಮಾತಾಡ್ಬಿಡದ?
ನೋಡು ಗಂಗಾ, ನೀನು ಈ ರೀತಿ ಮಾತಾಡೋದ್ರಿಂದ ನಿನ್ನ ತವರಿನ ಘನತೆಗೆ ಏಟಾಗುತ್ತೆ. ನೀನು ಒಳ್ಳೇದು ಮಾತಾಡಿದ್ರೆ ಒಳ್ಳೆ ಹೆಸರು ತಂದ್ಕೊಡುತ್ತೆ. ಅದೇ ನೀನು ಕೆಟ್ಟ ರೀತಿ ನಡ್ಕೊಂಡ್ರೆ ನಿನ್ ತಂದೆ ತಾಯಿಗೆ ಕೆಟ್ಟ ಹೆಸರು ಬರುತ್ತೆ. ಅಪ್ಪ, ನಾನ್ ಏನು ಅಂತ ನಿಮ್ಗೆ ಗೊತ್ತಿದೆ ತಾನೆ. ಯಾರಾದ್ರೂ ಸ್ವಲ್ಪ ಬೇಜಾರ್ ಮಾಡಿದ್ರು ನನಗ್ ಕೋಪ ಬಂದ್ಬಿಡುತ್ತೆ. ಆಗ ಕಿರ್ಚಾಡೋದಲ್ಲಮ್ಮ, ತಾಳ್ಮೆಯಿಂದ ಇರಬೇಕು. ಅದೇ ನನಗಾಗ್ತಾ ಇಲ್ಲಪ್ಪ. ನೋಡು, ಕಷ್ಟ ಆಗುತ್ತೆ, ಆದ್ರೆ ನಿಧಾನವಾಗಿ ಅದೆಲ್ಲ ರೂಢಿಸ್ಕೋಬೇಕು. ಈ ರೀತಿ ಜಗಳ ಆಡೋದ್ರಿಂದ ಸಂಬಂಧಗಳು ದೂರ ಆಗುತ್ತೆ, ಸಂಸಾರ ಹಾಳಾಗುತ್ತೆ. ಚಿಕ್ಕ ಪುಟ್ಟ ವ್ಯತ್ಯಾಸಗಳಾದಾಗ ನೀನು ಹೊಂದಾಣಿಕೆಯಿಂದ ಹೋಗ್ಬೇಕು. ಏನಾದ್ರೂ ಸಮಸ್ಯೆಗಳು ಬಂದಾಗ ಸ್ವಲ್ಪ ಸಮಾಧಾನವಾಗಿ ಇದ್ಬಿಡ್ಬೇಕು. ಇಲ್ಲಾಂದ್ರೆ ಅದೇ ದೊಡ್ಡ ಸಮಸ್ಯೆಯಾಗಿ ತಿರುಗ್ಬಿಡುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಬಿಡಿ. ಕ್ಷಮಿಸಿಮ್ಮ, ನಿಮ್ಮ ಸೊಸೆಗೆ ಬುದ್ಧಿ ಹೇಳ್ತಾ ಇದ್ದೆ, ಏನು ಅನ್ಕೋಬೇಡಿ. ನನ್ ಸೊಸೆಗಿಂತ ಮೊದ್ಲು ಅವಳು ನಿಮ್ ಮಗಳಲ್ವಾ? ಇಲ್ಲಿ ಗಂಗೆ ಒಬ್ಬಳ್ದೇ ತಪ್ಪಿಲ್ಲ, ಅಭಯ್ ಕೂಡ ಅವಳನ್ನ ಅರ್ಥ ಮಾಡ್ಕೋಬೇಕು. ಆಗ್ಲೇ ಇಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ದೂರ ಆಗೋದು. ರಾತ್ರಿ ಇಬ್ರು ಕೋಪ ಮಾಡ್ಕೊಂಡಿದ್ದಕ್ಕೆ ನಾನ್ ಬುದ್ಧಿ ಹೇಳಿದ್ದೀನಿ. ಅಲ್ಲ, ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ರಾತ್ರಿ ಇಬ್ರು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದಕ್ಕೆ ನೀವ್ ಬುದ್ಧಿ ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ. ನೀವೇನು ಯೋಚನೆ ಮಾಡ್ಬೇಡಿ. ಅದಕ್ಕೆ ಇಬ್ಬರನ್ನು ಒಂದಷ್ಟು ದಿನ ಹನಿಮೂನ್ಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇಬ್ರು ಒಟ್ಟಿಗೆ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಅತ್ಗೆ, ಇವ್ರ ಬುದ್ಧಿ ಹೇಳ್ತಾ ಇದ್ದಿದ್ದು ಈ ಗಂಗೆ ನನಗೆ ಹಿಂತಿರುಗ್ ಮಾತಾಡ್ತಿದ್ಲಲ್ಲ ಆ ವಿಚಾರಕ್ಕೆ. ಅಯ್ಯೋ, ಅಷ್ಟೇನಾ? ನಮ್ ಶಕುಂತಲನ್ ಜೊತೆ ಗಂಗಾ ಅಂತಲ್ಲ, ಅವಳ ಗಂಡ, ಮಗಳು, ಮಗ ಎಲ್ರ ಜೊತೆ ಜಗಳ ಮಾಡೋದು ಮಾಮೂಲಿ ಆಗಿದೆ. ನಮ್ ಶಕುಂತಲಂಗೆ ಯಾರನ್ನಾರು ಅಂದೇ ಇದ್ರೆ ಅವಳ ದಿನಾನೇ ಮುಂದಕ್ಕೆ ಹೋಗಲ್ಲ. ಮನೆ ಅಂದ್ಮೇಲೆ ಯಾವತ್ತೂ ಹೀಗೆ ಇರಬೇಕು, ಆದ್ರೆ ಯಾವತ್ತೂ ಇದನ್ನ ದೊಡ್ಡದು ಮಾಡಬಾರ್ದು. ಅಂದಹಾಗೆ ನಾನು ಬಂದಿದ್ದು ನಮ್ಮ ಗೌರಿನ ಕರ್ಕೊಂಡು ಹೋಗೋದಿಕ್ಕೆ. ಇಷ್ಟು ಬೇಗನಾ? ಇನ್ನೊಂದೆರಡು ದಿನ ಇದ್ ಹೋಗ್ಲಿ ಬಿಡಿ. ಇಲ್ಲಮ್ಮ, ಊರಿನಲ್ಲಿ ಎಲ್ಲ ನನ್ನೊಬ್ಬನಿದ್ರೆ ನಿಭಾಯಿಸೋದಿಕ್ಕೆ ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಎಲ್ಲ ತೊಂದರೆ ಸರಿ ಹೋಗಿದೆ ಅಂದಮೇಲೆ